ಇರ್ಬೇಕಾ ಬಿಲ್ ಸಗ್ರಿಗೇಟ್ ಮಾಡೋಕ್ಕೆ? ಇಲ್ಲಾಂದ್ರೆ ನೀವು ಮಾಡಲಿಲ್ಲ ಅಂತಂದ್ರೆ ಹೇಳ್ರಿ, ನಾನು ಸೆಷನಲ್ಲಿ ಮಾತಾಡ್ತೀನಿ. ಬರೀ ನಾನೇ ಬೇಕಾದ್ರೆ ಹೇಳ್ತೀನಿ, ಬರೀ ಕಾಲೇಜಿಗೆ ಕೆಲವೊಂದು ಬೋರ್ಡ್ ಹಾಕಿದ್ರೆ ಯಾವುದೇ ಸವಲತ್ತು ಇಲ್ಲ, ಜನ ಬರ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲ ಅದಕ್ಕೆ ಬರೀ ಬೋರ್ಡ್ ಹಾಕ್ಬಿಟ್ಟು ಖಾಲಿ ಚಿಕ್ಕನ್ ಅಂತ ಏನೈತೆ ಅಂತ ಖರೀದಿ ಮಾಡ್ರಿ. ಒಂದು 20 ಬೆಡ್ಶೀಟು, ಒಂದು 20 ಇಂಬು, ಒಂದು 20 ಚಾಪೆ ಖರೀದಿ ಮಾಡ್ರಿ. ಒಂದು ಡಬ್ಬು, ಕುಡಿಯೋದು ಗ್ಲಾಸ್ಗಳು. ಆಯ್ತು, ರೆಡಿ ಮಾಡ್ಕೊಳ್ರಿ. ಇನ್ನು ನಿಮಗೆ ಫಂಡ್ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಡಿ ಸಿಗೆ ಹೇಳಲ್ಲ? ಇಲ್ಲ ಸರ್, ಕೊಂಡಿದ್ದಾರೆ ಸರ್. ಅವರು ಜವಾಬ್ದಾರಿ ವಹಿಸಬೇಕು. ಏನಾಗ್ತದೆ, ಎಲ್ಲಾಗ್ತದೆ, ನೆಗಡಿ ಡಂಜರ ಬರ್ತಾ ಅಂತ ಹೇಳ್ಬೇಕು ಸರ್. ಆಮೇಲೆ ಫ್ಲಡ್ ಆದ ಸಂದರ್ಭದಲ್ಲಿ ಸರ್ಕಾರ ರಿಪೋರ್ಟ್ ಕೇಳಿದೆ, ವರದಿ ಕೇಳಿದೆ. ಏನು ಪ್ರಾಮಾಣಿಕವಾಗಿ ಯಾರ್ಯಾರ ಮನೆ ಡ್ಯಾಮೇಜ್ ಆಗಿದೆ ನಮ್ಮ ತಹಸೀಲ್ದಾರ್ ಅವರು ರಿಪೋರ್ಟ್ನ ಕೊಡಬೇಕು. ಮತ್ತು ಏನೇನು ರೋಡ್ಗಳು ಹಾಳಾಗೈತೆ, ಮತ್ತು ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ನಿಮ್ಮದು ಸಂಬಂಧಪಟ್ಟಂತೆ ಕೆ ಬಿ ಡಿಪಾರ್ಟ್ಮೆಂಟ್ ಏನಾಗಬೇಕು ಸರ್ಕಾರದಿಂದ. ಈ ಮಳೆಯಿಂದ ಏನಾದ್ರು ಕಂಬಗಳು ಅನಾಹುತ ಇರ್ಬೋದು, ಎಲ್ಲ ಹಳೆ ವೈರಿಂಗ್ಗಳಿರ್ಬೋದು, ಇದನ್ನೆಲ್ಲನೂ ಕೂಡ ಸರ್ಕಾರಕ್ಕೆ ತಾಜು ತಪ್ಪು. ಯಾಕಂದರೆ ಮಳೆ ಇರೋ ಕಾರಣದಿಂದ ನೀವು ಯಾರೂ ಭೇಟಿ ಮಾಡೋಕ್ಕಾಗಿರಲಿಲ್ಲ ಕೆಲವೊಂದು ಪ್ರದೇಶ. ನಮ್ಮ ಕೃಷಿ ಇಲಾಖೆಯವರು ಜಯರಾಮ್ ಅವರು ತಾವು ಏನೇನಾಗೈತೆ ಎಲ್ಲನೂ ಕೂಡ ರಿಪೋರ್ಟ್ ಮಾಡ್ಬೇಕು ಸರ್ಕಾರಕ್ಕೆ. ಈಗ ಡಿ ಸಿ ಅವ್ರು ಕೇಳೋರೆ ನಾಳೆ ಎಲ್ಲದನ್ನು ಕೂಡ ತಾವು ತೋಟಗಾರಿಕೆ ಇಲಾಖೆಯವ್ರದ್ದು ಮಾಡಬೇಕು. ನೀವು ಯಾವುದೇ ರೀತಿ ತೊಂದರೆಗಳು ಕೊಡಬೇಡಿ ಕುಡಿಯೋ ನೀರಿಗೆ. ಇಲ್ಲ ಸರ್, ಅದೇ ರೀತಿ ನಮ್ಮ ತಾಲೂಕಲ್ಲಿ ಅನಾಹುತಗಳು ಆಗಬಾರ್ದು. ಹೆಂಗೆ ಸಿಗಾಕೊಂಡು ಅಂತ ಟಿ ವಿಲಿ ಬರಬಾರ್ದು. ಮಳೆ ಜಾಸ್ತಿ ಆಯಿತು, ಈ ರೀತಿ ಹಿಂಗೆ ಉಟ್ಬಿಟ್ಟು ಹೋದ್ರು, ತಾಲೂಕು ಆಡಳಿತ ಅದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಬರಬಾರ್ದು. ನಾನು ನಿಮಗೆ ಮುಂಚೆನೇ ಸೂಚನೆ ಕೊಡ್ತಾಯಿದ್ದೀನಿ. ನಿನ್ನೆ ಮಳೆ ಬಂದಿದ್ದಕ್ಕೆ ಕಾಳಜಿ ಕೇಂದ್ರದಲ್ಲಿ ನೀಟಾಗಿ ವ್ಯವಸ್ಥೆ ಆಗಿರಬೇಕು. ಇವತ್ತೇ ಎಲ್ಲ ಪರ್ಚೇಸ್ ಮಾಡೋಕ್ಕೆ ನೀವು ಏನು ನಮ್ಮ SDRF ಗೈಡ್ಲೈನ್ಸ್ ಪ್ರಕಾರ, ನಾಮ್ಸ್ ಪ್ರಕಾರ ಏನು ಅನುದಾನಗಳನ್ನ ಕೊಡ್ತಾರೆ, ಅನುದಾನವನ್ನು ಯಾರ್ಯಾರು ಮನೆ ಹಾನಿಯಾಗಿದೆ ಅವ್ರಿಗೆ ಕೊಡಿ.